ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಮೇಲೆ ಶಿಕ್ಷಕನಿಂದ ಹಲ್ಲೆ ನಡೆಸಲಾಗಿದೆ. ಮುರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಮೇಲೆ ಶಿಕ್ಷಕ ಹಲ್ಲೆಯನ್ನ ನಡೆಸಿರುವಂತದ್ದು. ಕಂಪ್ಯೂಟರ್ ಶಿಕ್ಷಕರ ವಿರುದ್ಧ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಭದ್ರಾವತಿ ತಾಲೂಕಿನ ಆನವೇರಿ ಗ್ರಾಮದ ವಸತಿ ಶಾಲೆಯಲ್ಲಿ ಘಟನೆ ನಡೆದಿರುವಂತದ್ದು. 9ನೇ ತರಗತಿ ಹೇಮಂತ್ಗೆ ಥಳಿಸಲಾಗಿದೆ. ಶಿಕ್ಷಕರು ಈ ರೀತಿಯಾಗಿ ಥಳಿಸಿರುವಂತದ್ದು. ಈಗ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಿಕ್ಷಕನ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಪೋಷಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಶಿವಮೊಗ್ಗದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಯ ಮೇಲೆ ದೈಹಿಕ ಹಲ್ಲೆ ನಡೆಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಯ ಕಂಪ್ಯೂಟರ್ ಶಿಕ್ಷಕನಿಂದ ಈ ಒಂದು ದೈಹಿಕ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. 9ನೇ ತರಗತಿ ವಿದ್ಯಾರ್ಥಿ ಈಗ ಸುಮಂತ್ ಮೇಲೆ ಈ ಒಂದು ದೈಹಿಕ ಹಲ್ಲೆ ನಡೆದಿರುವಂತದ್ದು. ಭದ್ರಾವತಿ ತಾಲೂಕಿನ ಆನವೇರಿ ಗ್ರಾಮದಲ್ಲಿರುವಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ವಿದ್ಯಾರ್ಥಿ ಸುಮಂತ್ ಪೇಪರ್ ಒಂದನ್ನ ಡಸ್ಟ್ ಬಿನ್ಗೆ ಎಸೆಯುವಾಗ ವಿದ್ಯಾರ್ಥಿನಿ ಮೇಲೆ ಬಿದ್ದಿತ್ತು. ಈ ಬಗ್ಗೆ ವಿದ್ಯಾರ್ಥಿನಿ ಹುಡುಗರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಶಿಕ್ಷಕರ ಬಳಿ ಹೇಳಿದ್ಲು. ಹಾಗಾಗಿ ಈ ರೀತಿಯಾಗಿ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಆನ್ವೇರಿ ಸ್ಕೂಲಲ್ಲಿ ಮಗನಿಗೆ ಹಾಸ್ಟೆಲ್ ಸಿಕ್ತು ಅಂತ ತುಂಬ ಖುಷಿಯಿಂದ ಹಾಕಿದ್ವಿ ಸರ್. ಈ ಥರ ಅವ್ರು ಹೊಡಿತಾರೆ ಅಂತ ಮಾತ್ರ ಯಾವತ್ತೂ ಹಾಕಿಲ್ಲ ಸರ್. ನಮ್ಮ ಮಗುಗೆ ಇದುವರೆಗೂ ನಾವೇ ಅಷ್ಟು ಹೊಡೆದಿಲ್ಲ ಸರ್. ಆ ಥರ ಹೊಡೆದಿದ್ದಾರೆ ಅವರು. ಯಾವ ಕಾರಣ ಕೊಡಿದ್ರು ಅಂತ ನಮ್ಗೆ ಹೇಳ್ಬೇಕು ಸರ್. ಅವರು ಇವನಿಗೊಬ್ಬನಿಗೆಲ್ಲ ಇನ್ನೂ 4-5 ಜನ ಮಕ್ಕಳಿಗೂ ಇದೇ ಥರ ಹೊಡೆದಿದ್ದಾರೆ. ಮಕ್ಕಳು ಆ ಥರ ಮಾಡಿ ಹೋದ ವರ್ಷ ಒಂದು ಹುಡುಗಿನೂ ತೀರ್ಕೊಂಡ್ಬಿಟ್ಟಿದೆ. ಈ ಥರ ಹೊಡೆದಿದ್ದಾರೆ ಸರ್. ಅದು ಅವ್ರು ಏನು ಕೊಡಿದ್ರು, ಯಾವ ಕಾರಣ ಕೊಡಿದ್ರು ಅಂತ ನಮ್ಗೆ ಹೇಳ್ಬೇಕು ಸರ್. ಅವ್ರ ಮೇಲೆ ನೀವು ಸೂಕ್ತವಾದ ಕ್ರಮ ತಗೊಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತೀವಿ ಸರ್ ಪ್ಲೀಸ್. ನಿಮಗೆ ಅದು ಮಾಸ್ಟರ್ ಯಾರು ಅಂತ ಗೊತ್ತಿಲ್ವಾ? ಕೀರ್ತಿರಾಜ್ ಅಂದ್ಬಿಟ್ಟು ಸರ್ ಅವ್ರ ಹೆಸರು. ಕಂಪ್ಯೂಟರ್ ಸರ್ ಅಂತೆ ಅವರು. ಅವ್ರು ಈ ಥರ ಹೊಡೆದಿದ್ದಾರೆ. ಅಲ್ಲಿರೋ ಪ್ರಿನ್ಸಿಪಾಲಿಗೆ ಮೊದಲೇ ಗೊತ್ತಿಲ್ಲ ಸರ್ ಅವ್ರಿಗೆ. ಈ ಮಗುಗೆ 4 ದಿನ ಆದ್ರೂ ಒಂದು ಮಗು ಏನಕ್ಕೆ ಈ ಥರ ಓಡಾಡ್ತಿದೆ, ಏನಕ್ಕೆ ಈ ಥರ ಆಗಿದೆ ಅಂತ ಅವರು ಕೇಳಿಲ್ಲ, ಮಕ್ಕಳು ಹೇಳಿಲ್ಲ. ಮಕ್ಕಳು ಹೇಳಿದರೆ ಅವ್ರು ಹೇಳ್ತಾರಂತೆ ಸರ್, ಯಾರ ಹತ್ರನಾರು ನಾನು ಹೊಡೆದಿದ್ದೀನಿ ಅಂತ ಬಾಯ್ ಬಿಟ್ಟರೆ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾರಂತೆ ಸರ್. ಮಕ್ಕಳು ಓದಲಿ ಅಂತ ನಾವು ಬಿಡ್ತೀವಿ, ಮನೆಯಲ್ಲಿ ಇಟ್ಕೊಂಡು